ಅಣ್ಣ ಈಗ ಕರಡಿ ಮತ್ತು ವಿಕ್ರಾಂತ್ ಏನು ಒಟ್ಟೊಟ್ಟಿಗೆ ಏನು ಅಣ್ಣ ತಮ್ಮಂದ್ರೆ ಹಿಂಗೆ ಸೇಮ್ ಟು ಸೇಮ್ ಇದೆಯಲ್ಲ? ಕರಡಿ, ವಿಕ್ರಾಂತ್, ಆಮೇಲೆ ಮೌಂಟೇನ್, ಈ ಆನೆಗಳೆಲ್ಲ ನೀವು ನೋಡ್ಬೋದು. ಈ ಆನೆಗಳಿಗೆ 30-35 ವರ್ಷ 40 ವರ್ಷ ಆದರೂ ಇವುಗಳು ಕೋರೆಗಳು ಉದ್ದ ಬೀಳೋದಿಲ್ಲ. ಇದೊಂದು ಬ್ರೀಡ್ ಆನೆ. ಇದು ಹೇಗೆ ಮನುಷ್ಯರಲ್ಲೂ ಹೇಗೆ ಇರ್ತಾರೆ, ಆಫ್ರಿಕನ್ಸ್ ಬೇರೆ, ಏಷ್ಯನ್ಸ್ ಬೇರೆ, ಯುರೋಪಿಯನ್ರು ಬೇರೆ, ಅದೇ ರೀತಿ ಆನೆಗಳಲ್ಲೂ ದನಗಳಲ್ಲೂ ಹೇಗೆ ಬೇರೆ ಬೇರೆ ಜಾತಿ ದನಗಳು ಇದೆ, ಅದೇ ರೀತಿ ಆನೆಗಳಲ್ಲೂ ಉಂಟು. ಈ ಆನೆಗಳಿಗೆ ಕೋರೆಗಳು ಉದ್ದ ಬರಲ್ಲ. ಆದರೆ ಅದೇ ಈಗ 4 ದಿವಸದ ಹಿಂದೆ ನಾವು ಹಿಡಿದ ಆನೆ 13-14 ವರ್ಷದ ಆನೆ ಆದರೂ ಅದ್ರ ಕೋರೆ ಉದ್ದ ಇತ್ತು. ಅವೆಲ್ಲ ಹೆರಿಡಿಟಿ ಮೇಲೆ ಬರುತ್ತೆ, ಇಲ್ಲ ಕೆಲವು ಅವುಗಳ ಬ್ರೀಡು ಇಲ್ಲ ಜಾತಿ ಮೇಲೆ ಬರುತ್ತೆ. ಹೇಗೆ ನಮ್ಮಲ್ಲಿ ಹಳ್ಳಿಕಾರ್ ತಳಿ ಅಂತ ಇರುತ್ತೆ, ಆಮೇಲೆ ನಮ್ಮಲ್ಲಿ ಮಲೆನಾಡು ಗಿಡ್ಡ ಅಂತ ಹೇಗೆ ದನಗಳಿರ್ತವೆ, ಆನೆಗಳಲ್ಲೂ ಅದೇ ರೀತಿ ಒಂದೊಂದು ಬ್ರೀಡ್ ಇರುತ್ತೆ. ಇದು ಒಂದು ಬ್ರೀಡ್. ಇದು ಸುಮಾರು 25 ವರ್ಷದಿಂದ ಆನೆಗಳ ಬೆನ್ನು ಬಿದ್ದಿದ್ದೀನಿ. ಆ ಕಾಲದಿಂದಲೂ ನಾನು ಮಾವುತರುಗಳು ಮತ್ತು ಕಾವಾಡಿಗಳು ನಮ್ಮ ಅಣ್ತಮ್ಮದಿರಿದ್ದಾಗೆ ಅವರು ಪ್ರತಿ ಸತಿ ನಮ್ಮಲ್ಲಿ ಬಂದಾಗಲಿ ಅಲ್ಲಿ ಹೋದಾಗಲಿಲ್ಲ, ಅಲ್ಲಿ ಅವರ ದುಬಾರೆ ಬೇರೆ ಕಡೆ ಹೋದಲ್ಲೂ ನಾನು ಅವ್ರನ್ನ ವಿಶೇಷವಾಗಿ ಉಪಚರಿಸ್ತೀನಿ, ವಿಶೇಷವಾಗಿ ಅವರಿಗೆ ಗೌರವ ಕೊಡ್ತೀವಿ. ಈ ಹಿಂದೆ ಗಜೇಂದ್ರ ಆನೆಯ ಮಾವುತ ಗಣಪತಿ ಅಂತ, ಆ ಗಣಪತಿಗೆ ನಾನು ತುಂಬ ಸಹಾಯ ಮಾಡಿದ್ದೆ. ಅವನಿಗೆ ಬೇರೆ ಬೇರೆ ಥರದಲ್ಲಿ ಮಾವುತರು, ನಾವು ಆನೆಗಳ ಬಗ್ಗೆ ನಾನು ವಿಶೇಷ ಕಾಳಜಿ ವಹಿಸೋದ್ರಿಂದ ಮಾವುತರುಗಳು ನಮ್ಮ ಅಣ್ತಮ್ಮದಿದ್ದಂಗೆ. ಮಾವುತರು ನಾನು ಅವ್ರನ್ನ ಒಳ್ಳೆ ಥರದಲ್ಲಿ ಉಪಚರಿಸ್ತೀನಿ. ಜೊತೆಗೆ ಈ 3 ದಿವಸದಿಂದ ಮಾವುತರುಗಳು ಮತ್ತು ಕಾವಾಡಿಗಳು ಅವರು ತೋರಿಸಿದ ಧೈರ್ಯ ಸಾಹಸದಿಂದಲೇ ಈ ಆನೆ ಹಿಡಿಯೋಕ್ಕೆ ಸಾಧ್ಯ ಆಗಿದ್ದು. ನಮ್ಮ ETF ಹುಡುಗರು ಇವ್ರ ಜೊತೆ ಸೇರ್ಕೊಂಡಿದ್ರು ಬಿಟ್ಟರೆ ಇವರು ನುರಿತ ಇವರು. ಅದರಲ್ಲೂ ನವೀನ್ ಇರ್ಬೋದು, ನಮ್ಮ ನವೀನ್ ಗೋಪಿ ಆನೆ ನವೀನ್ ಇರ್ಬೋದು, ಇನ್ನು ನಮ್ಮ ಭೀಮಾ ಆನೆಯ ಗುಂಡಣ್ಣ ಇರ್ಬೋದು, ಇನ್ನು ಬೇರೆ ತುಂಬ ಜನ ಇದ್ದಾರೆ. ಅವರೆಲ್ಲರ ಅವರ ಸಾಹಸದಿಂದಲೇ ಈ ಆನೆ ಹಿಡಿಯೋಕ್ಕಾಗಿದ್ದು. ಇಲ್ಲ ಅಂದರೆ ಇಂಥ ರಾಕ್ಷಸ ಆನೆನ ಇಷ್ಟು ದೂರ ಈ ರೀತಿ ಹಿಡಿಯೋಕ್ಕೆ, ಅದರಲ್ಲೂ ಏನು ಕಾನಹಳ್ಳಿ ಕಾಡು ಅಂತ ಏನಿದೆ, ಅದೊಂದು ಅಭೇದ್ಯ ಕೋಟೆ, 7 ಸುತ್ತಿನ ಕೋಟೆ ಅದು. ಅದ್ರ ಒಳಗೆ ಮನುಷ್ಯರನ್ನ ಹೋಗೋದಿರಲಿ ಸಾಧ್ಯನೇ ಇರಲಿಲ್ಲ. ಅಂಥ ಕಾಡಲ್ಲಿ ಇವ್ರುಗಳು ಧೈರ್ಯ ಸಾಹಸದಿಂದ ಆನೆ ಹಿಡಿಯೋಕ್ಕೆ ಮಾಡಿದರು. ಆದರೆ ಬೇರೆ ಎಲ್ಲೆಲ್ಲೋ ಸೋಮವಾರಪೇಟೆ ಸೈಡು ಹಿಡ್ದಂಗಲ್ಲ, ಇಲ್ಲಿ ಸಕಲೇಶ್ಪುರದ ಆನೆಗಳು ಇವು ಭತ್ತ ಮತ್ತು ಜೋಳ ಎಲ್ಲ ಕಬ್ಬು ತಿಂದು ಕೊಬ್ಬಿ ಹೋಗಿರ್ತವೆ. ನೀವು ಆನೆಗಳನ್ನ ನೋಡ್ಬೋದು, ನಮ್ಮ ಆನೆಗಳು ಎಷ್ಟು ದಷ್ಟಪುಷ್ಟವಾಗಿ ತಾಕತ್ತಿನ ಆನೆಗಳು. ಅಂಥವನ್ನು ಹಿಡಿಯೋಕ್ಕೆ ನಮ್ಮ ನುರಿತ ಮತ್ತು ಧೈರ್ಯಗಾರ ಮತ್ತು ಒಳ್ಳೆ ತಾಕತ್ತು ಇರೋ ಮಾತುಗಳಿಂದ ಮಾತ್ರ ಸಾಧ್ಯ. ಮತ್ತು ಕಾವಾಡಿಗಳಿಂದ ಅವರು ಸಾಹಸದಿಂದಲೇ ಇದಾಗಿರೋದು. ಯಾಕೆಂದರೆ ನಾನು ನೋಡ್ತಾ ಇದ್ದೆ, ಅವರು ಕಾಡೊಳಗೆ ಹೋದಾಗ ಆನೆ ಅಟ್ಟಿಸ್ಕೊಂಡು ಬರೋದು, ಮತ್ತೆ ಆನೆ ಹತ್ರಕ್ಕೆ ಹೋಗೋದು. 3 ದಿವಸದಿಂದ ಇದು ನಡೀತಾ ಇತ್ತು. ಅಂತೂ ಸಕ್ಸಸ್ ಆಯಿತು. ಇವತ್ತಿನ ಸಕ್ಸಸ್ ಎಲ್ಲ ಮಾವುತರು, ಕಾವಾಡಿಗಳು ಮತ್ತು ನಮ್ಮ ETF ಹುಡುಗರುಗಳಿಗೆ ಸಲ್ಲುತ್ತದೆ. ಅಣ್ಣ ಲಾಸ್ಟು ಈಗ ವೈಲ್ಡ್ ವಿಮೋ ಹೆಂಗೆ ಅಣ್ಣ? ಅಂದರೆ ಯಾವಾಗ ಚೇತರಿಸ್ಕೊತಾನೆ? ತುಂಬ ಸುಸ್ತಾಗಿದ್ದಾನೆ. ಭೀಮ್ಗೆ ಡಾಟ್ ಆದಮೇಲೆ ಭೀಮ್ಗೆ ಒಂದು 50 ಅಡಿ 100 ಅಡಿ ನಡೆಯೋಕ್ಕಾಗ್ತಾಯಿಲ್ಲ. ಮತ್ತೊಂದು ಅಲ್ಲಿಂದ ಮೇಲಿಂದ ತುಂಬ ದೂರದಿಂದ ಭೀಮ ಓಡಿ ಬಂದ, ತುಂಬ ಸುಸ್ತಾಗಿದ್ದಾನೆ. ಆದರೆ ಈ ಹಿಂದೆ ನಾವು 2 ವರ್ಷದಿಂದ 2 ಇದು ಡಾಟ್ ಮಾಡಿದಾಗಲೂ ಭೀಮ ಇದೇ ಥರ ಆಗಿ ಮತ್ತೆ ಚೇತರಿಸ್ಕೊಂಡ. ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ, ನಮ್ಮ ಭೀಮ, ನನ್ನ ಭೀಮ, ನಮ್ಮೆಲ್ಲರ ಭೀಮ ಚೇತರಿಸ್ಕೊಂಡ್ಲಿ, ಅವ್ನು ಮತ್ತೆ ಮೊದಲಿನಂಗೆ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂತೀನಿ. ನೀವು ಭೀಮ ಅಂದರೆ ತುಂಬಾ ಇಷ್ಟಪಡ್ತೀರಾ, ಅದು ಯಾವಾಗಲೂ ಖುಷಿಯಾಗಿರ್ಬೇಕು ನೀವು ಬಯಸ್ತೀರಾ. ಹೌದು. ನೀವು ಯಾವಾಗಿಂದ ಭೀಮನ ನೋಡ್ತಾ ಬಂದಿದ್ದೀರಾ? ಸುಮಾರು 7-8 ವರ್ಷದಿಂದ ನಾನು ಭೀಮನ ಹಿಂದೆ ಬಿದ್ದೀನಿ. ಭೀಮನಿಂದಲೇ ನಾನು ಇಷ್ಟು ಆದರೂ ನಾನು 25 ವರ್ಷದಿಂದ ಆನೆ ಬಾಲ ಹಿಂದೆ ಬಿದ್ದಿದ್ದೀನಿ. ಆದರೆ ಭೀಮ ನಮ್ಮ
ಸಕಲೇಶ್ಪುರ ಆಗಲಿ, ಹಾಸನ ಆಗಲಿ, ಅಲ್ಲಿಗೆ ಭೀಮ ಒಬ್ಬ ಹೀರೋ. ಭೀಮ ಬೇಕು, ಭೀಮ ಇರಬೇಕು. ಭೀಮ ಯಾರಿಗೇನು ಮಾಡಲ್ಲ. ಹಾಗಾಗಿ ನಾನು ಭೀಮನ ಅಭಿಮಾನಿ. ನನ್ನಂತರ ಒಂದು 20-25 ಸಾವಿರ ಜನ ಭೀಮನ ಅಭಿಮಾನಿಗಳಿದ್ದಾರೆ. ಶಾಲೆಗಳು ಜೊತೆಗೆ ಕಾಡಿನ ಮಕ್ಕಳು ಅವ್ರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅವರಿಂದಲೇ ಇದು ಸಕ್ಸಸ್ ಆಗಿದ್ದು. ಅವರ ಧೈರ್ಯ ಸಾಹಸದ ಮುಂದೆ ನಮ್ಮೆಲ್ಲರಿಗೂ ಆಗಲ್ಲ. ಹಾಗಾಗಿ ನಾನು ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳ್ತಿದ್ದೀನಿ. ಅವರಿಗೆ ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ಗ್ರೇಟ್ ಸಕ್ಸಸ್ ಅಂತ ಹೇಳ್ತಾಯಿದ್ದೀನಿ. 3 ದಿನದಿಂದ ನಮ್ಮದು ಒಂದು ಆನೆ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಅದೃಷ್ಟ ನಮ್ಮೂರ ಪಕ್ಕನೇ ಬಂದು ವಿಕ್ರಾಂತ್ ಆನೆನ ಕಾನಹಳ್ಳಿ ಫಾರೆಸ್ಟಿಂದ ಓಡಿಸ್ಕೊಬಂದು ಇಲ್ಲಿ ನಮ್ಮ ಪಕ್ಕ ತೋಟದಲ್ಲಿ ಗುಂಡು ಹೊಡೆದ್ಬಿಟ್ಟು ಅದಕ್ಕೆ ಇಲ್ಲಿ ಬಂದು ಬಿದ್ದೋಯ್ತು ನಮ್ಮ ಪಕ್ಕ ತೋಟದಲ್ಲಿ. ಅಲ್ಲಿಂದ ಆನೆ ಜೊತೆಲಿ ನಾವು ಇದ್ದೀವಿ. ಆನೆಗೆ ನಮ್ಮ ವಿಕ್ರಮಣ್ಣ ಹೇಳ್ತಾಯಿದ್ರು ಆನೆ ಮಾವತ್ತು ಎಷ್ಟು ಕಷ್ಟಪಡ್ತಾರೆ ಅಂತ. ಅದನ್ನು ನಾವು ಎಲ್ಲ ಯಾರು ಸತ್ತ ತಕ್ಷಣ ಆನೆನ ಹಿಡೀರಿ, ಸ್ಥಳಾಂತರ ಮಾಡಿ ಅಂತ ಗಲಾಟೆ ಮಾಡ್ತಿದ್ವಿ. ಆನೆ ಹಿಡಿಯೋದು ಎಷ್ಟು ಕಷ್ಟ ಅಂತ ಇವತ್ತು ನಮ್ಮ ಎಲ್ಲ ಊರವರಿಗೆ ಗೊತ್ತಾಗಿದೆ. ಅದರಲ್ಲಿ ಫಾರೆಸ್ಟರು ಮಾವತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದರ 3 ಪಾಲು ವಿಕ್ರಮಣ್ಣ ಕಷ್ಟಪಟ್ಟಿದ್ದಾರೆ. ನಾವು ಜೊತೆಲಿ ಇದ್ದೀವಿ. ಅವರು ಎಲ್ಲೇ ಆನೆ ತೀರೋದ್ರು ಅಲ್ಲಿ ಬಂದುಬಿಡ್ತಾರೆ ಪಟ್ಟ ಅಂತ. ಅದೇನು ಅವ್ರ ಪಾಪ ಅದೇನು ಆನೆ ಬಗ್ಗೆ ಅಭಿಮಾನ ಇದೆ ಅಂತ ಗೊತ್ತಿಲ್ಲ. ನಾವು ಅವ್ರ ಜೊತೆ ಇದ್ದೀವಿ. ಭೀಮ ನಮಗೂ ವಿಕ್ರಮಣ್ಣಂಗೆ ಭಾರಿ ಇಷ್ಟ. ಎಲ್ಲೋದ್ರೂ ದಾರಿಲಿ ಬರುತ್ತೆ. ಪಾಪ ನೆನ್ನೆ ಇಡೀ ಅಷ್ಟು ಜನನ ಓಡಿಸ್ಕೊಬಂದರು, ಅದು ಏನೂ ಮಾಡಿಲ್ಲ. ದಾರಿಲಿ ಸೀದಾ ನಡ್ಕೊಂಡು ಹೋಗಿದೆ. ಎಲ್ಲ ಕೆಲಸದವರು ಸೇಫ್ ಆಗಿದ್ದಾರೆ. ಅದೇ ಬೇರೆ ಆನೆ ಆಗಿದ್ದರೆ ತುಳಿದು ಎಲ್ಲ ಇದು ಮಾಡೋದು. ಇನ್ನೊಂದು ದಯಮಾಡಿ ಭಾರಿ ಆನೆ ಚಿಕ್ಕದು, ಅದು ಭಾರಿ ಲೂಟಿ ಮಾಡಿ ನಮ್ಮ ಮನೆ ಹನಿಯನ್ನು ಹುಡುಗನ ಅದೇ ಹೊಡೆದಿದ್ದು. ವಿಕ್ರಮಣ್ಣ ಅದಕ್ಕೂ ಒಂದು ಸಹಾಯ ಮಾಡಿ ಅದನ್ನೊಂದು ಹಿಡ್ಕೊಟ್ರೆ ನಾವೆಲ್ಲ ಒಂದು ನಿಟ್ಟೂಸಿರು ಬಿಡ್ತೀವಿ ಅಂತ ಹೇಳ್ತಾ ಇನ್ನು 2 ಆನೆ ಹಿಡಿತಾರಂತೆ. ದಯಮಾಡಿ ಅದರಲ್ಲಿ ಈ ಆನೆ ಒಂದು ಹಿಡಿಬೇಕಂತ ಫಾರೆಸ್ಟ್ ಎಲ್ಲ ಮುಂದೋಗಿದ್ದಾರೆ. ಅದನ್ನೊಂದು ಆನೆ ಹಿಡಿಯಂತಾಗಲಿ. ಆ ಒಂದು ಆನೆ ಇವತ್ತು ಎಷ್ಟು ಸಾಹಸಪಟ್ಟು ಹಿಡಿದರೆ ಅದರಲ್ಲಿ ವಿಕ್ರಮಣ್ಣಂದು ಒಂದು ಪಾಲಿದೆ. ಅದು ಯಾವತ್ತೂ ಇರ್ತಾರೆ, ನಾವು ನೋಡಿದ್ವಿ. ಆದರೆ ಅದೆಲ್ಲ ಟಿ ವಿಲಿ ನೋಡ್ತಾ ಇದ್ವಿ. ಇವತ್ತು ಪ್ರತ್ಯಕ್ಷ ವಿಕ್ರಮಣ್ಣನ ಜೊತೆಲೇ ಇದ್ದೀವಿ. ಬೆಳಗ್ಗೆಯಿಂದನೂ ತುಂಬ ಕಷ್ಟಪಡ್ತಾರೆ. ಅಂದರೆ ಅವರೇನು ಊಟ ಮಾಡೋದು ಡೌಟು ನನಗೆ, ಅಷ್ಟು ಕಷ್ಟಪಟ್ಟಿದ್ದಾರೆ. ಈ ಒಂದು ಮಾವುತರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಏನು ಒಂದು ಭಾಗ ಆದರೆ ವಿಕ್ರಮಣ್ಣಗೆ ಏನು ಹೆಚ್ಚು ಕಮ್ಮಿ ಆದರೆ ದುಡ್ಡು ಬರುತ್ತೆ ನಿಜವಾಗ್ಲು. ಅವ್ರು ಅದನ್ನೇನು ಹಿಂದೆ ಮುಂದೆ ನೋಡೋಲ್ಲ. ನಾನು ನಾವು ಪ್ರಾಣಿಗಳ ಜೊತೆ ಇದ್ದೀನಿ, ಯಾವುದೇ ಥರ ನಮ್ಮ ಪ್ರಾಣಿಗಳು ಹೆಂಗೆ ನಡ್ಕೊಂಡು ಹೋಗ್ತೋ ಆ ಥರ ಮಾಡ್ತೀನಿ ಅಂತ. ಆ ಮಾವುತರಿಗೆ ಮತ್ತು ಅದ್ರ ಸಿಬ್ಬಂದಿ ಯಾವ ಥರ ಕೆಲಸ ಮಾಡ್ತಾರೆ ಅದೇ ಥರ ಆನೆ ಪಕ್ಕಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನಮಗಂತೂ ಭಯ ಆಗುತ್ತೆ. ನಾವು ದೂರದಿಂದ ನೋಡಿರೋದು. ಇವರು ಅಷ್ಟು ಹತ್ರಕ್ಕೆ ಹೋಗ್ತಾರೆ. ವಿಕ್ರಮ್ ಗೌಡ್ರು ಮಾತಾಡಿದ ವಿಡಿಯೋವನ್ನು ಸಹ ನೋಡಿರ್ತೀರಾ. ಕರಡಿ ಭೀಮ ಮತ್ತು ವಿಕ್ರಾಂತ್ ಆಗಿರ್ಬೋದು. ಸೊ ಎಲ್ಲ ಆನೆಗಳ ಬಗ್ಗೆ ಮಾತನಾಡ್ತಾರೆ. ಒಂದೇ ಬ್ರೀಡ್ ಅಂತ ಕೂಡ ಹೇಳ್ತಾರೆ. ವಿಕ್ರಾಂತ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಕರಡಿ ರೀತಿಯ ಸೇಮ್ ಬ್ರೀಡ್ ಆಗಿರುತ್ತೆ. ನಮ್ಮ ಭೀಮ ಕೂಡ ಅಂದರೆ ವೈಲ್ಡ್ ಭೀಮ ಕೂಡ ಚೆನ್ನಾಗಿದ್ದಾನೆ. ವಿಕ್ರಾಂತ್ನ ಸಕ್ಕರೆ ಬೆಲ್ಗೆ ಶಿಫ್ಟ್ ಮಾಡ್ತಾರೆ. ಇವತ್ತಿನ ನೆನ್ನೆ ವಿಡಿಯೋವನ್ನು ಸಹ ನೋಡ್ತಿರ್ಬೋದು. ಕ್ರಾಲ್ ಒಳಗಡೆ ತುಂಬಾ ಚೆನ್ನಾಗಿದ್ದಾನೆ ವಿಕ್ರಾಂತ್, ಆರೋಗ್ಯವಾಗಿದ್ದಾನೆ, ಮೇವನ್ನು ಕೂಡ ತಿಂತಾ ಇದ್ದಾನೆ ನೋಡ್ತಿರ್ಬೋದು. ಈಗ ಸ್ವಲ್ಪ ಕೂಲ್ ಡೌನ್ ಆಗಿದ್ದಾನೆ. ಸ್ವಲ್ಪ ಗಾಬರಿ ಕೋಪಗೊಂಡಿದ್ದ ವಿಕ್ರಾಂತ್, ಈಗ ಆರಾಮಾಗಿದ್ದಾನೆ, ಕೂಲ್ ಡೌನ್ ಆಗಿದ್ದಾನೆ. ನೋಡ್ತಿರ್ಬೋದು ವಿಕ್ರಾಂತ್ ತುಂಬಾ ಚೆನ್ನಾಗಿದ್ದಾನೆ.